ರಾಜಕಾರಣದಲ್ಲಿ ಈಗ ದೋಸ್ತಿ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವೂ ಕುಮಾರಣ್ಣ ನೇರ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಪುತ್ರನನ್ನ ವಸೂಲಿಗೆ ನೇಮಿಸಿದ್ದಾರೆ ಅನ್ನೋ ಸ್ಫೋಟಕ ಆರೋಪ ಮಾಡಿರೋ ಎಚ್.ಡಿ.ಕೆ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ವಿಚಾರವನ್ನ ಎಳೆದು ತಂದು ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 2028ರ ಚುನಾವಣೆ ಬಗ್ಗೆಯೂ ಕುಮಾರಸ್ವಾಮಿ ಕುತೂಹಲಕಾರಿ ಸುಳಿವು ನೀಡಿದ್ದಾರೆ. ಏನದು ಈ ರಿಪೋರ್ಟ್ ನೋಡಿ. ಜನಗಳ ಸೇವೆ ಮಾಡುತ್ತಿದ್ರೋ ಇಲ್ಲ ವಸೂಲಿ ತಂದಿದ್ರು. ಅಪ್ಪ ಮಕ್ಕಳ ರಾಜಕಾರಣದ ಬಗ್ಗೆ ಸದಾ ಟೀಕೆ ಮಾಡುತ್ತಿದ್ದ ಸಿದ್ದರಾಮಯ್ಯಗೆ ಈಗ ಕುಮಾರಸ್ವಾಮಿ ಅದೇ ಧಾಟಿಯಲ್ಲಿ ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಪುತ್ರ ಯತೀಂದ್ರ ಅವರನ್ನ ವಸೂಲಿ ದಂಧೆಗೆ ನೇಮಿಸಿದ್ದಾರೆ ಅಂತ ಕುಮಾರಣ್ಣ ಗಂಭೀರವಾಗಿ ಗುಡುಗಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ನನ್ನ ಮಗ ನಿಖಿಲ್ಗೆ ಯಾವುದೇ ಅಧಿಕಾರ ಕೊಟ್ಟಿರಲಿಲ್ಲ, ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲು ಬಿಟ್ಟಿರಲಿಲ್ಲ. ಆದರೆ ಸಿದ್ದರಾಮಯ್ಯ ತಮ್ಮ ಮಗನಿಗೆ ಅಘೋಷಿತ ಅಧಿಕಾರ ನೀಡಿದ್ದಾರೆ ಎಂದು ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಜನಗಳ ಸೇವೆ ಮಾಡಕ್ ತಂದಿದ್ರು ಇಲ್ಲ ವಸೂಲಿ ತಂದಿದ್ರು. ಬೀದಿ ಬೀದಿ ಪ್ರಚಾರ ಮಾಡ್ತಾರೆ ಜನ. ಬೀದಿ ಬೀದಿನಲ್ಲಿ ಈಗ ನಿಮ್ಮ ಎರಡನೇ ಮಗನ ರಾಜಕೀಯ ಇರಿಸ್ಕೊಂಡಿದ್ದೀರಿ. ನಾನು ಹೇಳೋದಲ್ಲ, ಅವರ ಕಾರ್ಯವೈಖರಿ ಯಾತಕ್ಕೋಸ್ಕರ ಇಟ್ಕೊಂಡಿದ್ರಿ ಅಂತ ಹೇಳಿ ಬೀದಿ ಮಾತಾಡ್ತಾರೆ. ಅಧಿಕಾರಿಗಳಿಗೆ ಹೇಳಿದ್ರೆ ಹೇಳ್ತಾರೆ. ಈ ವಾಗ್ದಾಳಿಯ ನಡುವೆಯೇ ಕುಮಾರಸ್ವಾಮಿಯವರು ಒಂದು ಮಹತ್ವದ ರಾಜಕೀಯ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ನನಗೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ಆಸೆ ಇದೆ ಅನ್ನೋ ಮೂಲಕ 2028ರ ವಿಧಾನಸಭಾ ಚುನಾವಣೆ ಬಗ್ಗೆ ಈಗಲೇ ಹೊಸ ಚರ್ಚೆ ಹುಟ್ಟುಹಾಕಿದ್ದಾರೆ. ಸದ್ಯಕ್ಕೆ ಬಿಜೆಪಿಯ ಜೊತೆ ದೋಸ್ತಿಯಲ್ಲಿದ್ದರೂ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧಿಸಿ ಅಧಿಕಾರ ಹಿಡಿಯುವ ಪ್ಲಾನ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಕುಮಾರಣ್ಣನ ಈ ಸ್ವತಂತ್ರ ಮಂತ್ರ ಮೈತ್ರಿಕೂಟದಲ್ಲಿ ಸಂಚಲನ ಸೃಷ್ಟಿಸಿದೆ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾರಾದ್ರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಜ್ಯೋತಿಷ್ಠರು ಹೇಳಿದ್ರು, ಇಲ್ಲ ಯಾರಾದ್ರೂ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿದ್ರು. ಉತ್ತರಕ್ಕೆ ಎಲ್ಲೋ ರಮ್ಯಮಾನದಿಂದ ಮುಂದೆ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಅಂತೇಳಿ ತಲೆ ತಿರ್ಬೇಕಾಯ್ತದ ನಾವು. ಯಾವುದೋ ಭಗವಂತನ ಅನುಗ್ರಹ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗೋದು ಹೇಗಿತ್ತು. ನಾನು ಕ್ಲಿಯರ್ ಮೆಜಾರಿಟಿ ಒಳಗೆ ಮುಖ್ಯಮಂತ್ರಿ ಆದ. ಭಗವಂತನ ನಡೆಯಲ್ಲಿ ಬರೆದಿದ್ದ ಆಗಿದೆ. ಇನ್ನೊಂದು ಬಾರಿ ಬರೀತಾನೆ ಅಂದರೆ ಆಗಬೇಕು ಅಂದ್ರೆ ಭಗವಂತನ ಇಚ್ಛೆ, ಆಗಬೇಕು ಅಂದ್ರೆ ಜನಗಳ ಇಚ್ಛೆ ಏನಿದೆ ನೋಡೋಣ. ಒಟ್ಟಲ್ಲಿ ಪುತ್ರನ ವಸೂಲಿ ಆರೋಪದ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಇಮೇಜ್ಗೆ ಧಕ್ಕೆ ತರಲು ಎಚ್.ಡಿ.ಕೆ ಸ್ಕೆಚ್ ಹಾಕಿದ್ದಾರೆ. ಇತ್ತ ಅಪ್ಪ ಮಕ್ಕಳ ರಾಜಕಾರಣದ ಆರೋಪಕ್ಕೆ ಸಿದ್ದರಾಮಯ್ಯ ಬಣ ಹೇಗೆ ಕೌಂಟರ್ ಕೊಡುತ್ತೆ? ಕುಮಾರಣ್ಣನ ಈ ಸವಾಲನ್ನ ಸಿಎಂ ಹೇಗೆ ಸ್ವೀಕರಿಸುತ್ತಾರೆ? ಕುಮಾರಸ್ವಾಮಿಯವರ ಈ ಆರೋಪ ಕೇವಲ ರಾಜಕೀಯ ಪ್ರೇರಿತವೋ ಅಥವಾ ಅವರ ಬಳಿ ಏನಾದರೂ ದಾಖಲೆಗಳಿವೆಯೋ? 2028ರ ಜೆಡಿಎಸ್ ಓಟ ಹೇಗಿರಲಿದೆ ಅನ್ನೋದೇ ಈಗ ಸಸ್ಪೆನ್ಸ್. ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.